ದೇವಿಯೇ ಮಹಾಗೌರಿಯೇ ನಮಃ. ದೇವಿ ಮಹಾಗೌರಿಯು ನವರಾತ್ರಿಯ 8ನೇ ದಿನದಂದು ಪೂಜಿಸಲಾಗುವ ದುರ್ಗೆಯ 8ನೇ ಅವತಾರವಾಗಿದ್ದಾಳೆ. ಈ ಪುರಾಣ ಕಥೆಯು ಮುಖ್ಯವಾಗಿ ಪಾರ್ವತಿ ದೇವಿಯು ತನ್ನ ಕಪ್ಪು ಬಣ್ಣವನ್ನು ತೊರೆದು ಗೌರವ ವರ್ಣವನ್ನು ಪಡೆದ ಕಥೆಯನ್ನು ವಿವರಿಸುತ್ತದೆ. ಇದಕ್ಕಾಗಿಯೇ ದೇವಿ ಶಿವನನ್ನು ಪ್ರಾರ್ಥಿಸಿ ತಪಸ್ಸು ಮಾಡಿ ಅವನಿಂದ ಗಂಗಾಜಲದಲ್ಲಿ ತನ್ನ ಮೈಯನ್ನು ತೊಳೆಸಿಕೊಂಡು ಗೌರವ ವರ್ಣವನ್ನು ಪಡೆಯುತ್ತಾಳೆ ಎಂಬುದಾಗಿ ಉಲ್ಲೇಖವಾಗಿದೆ. ಶಿವನಿಂದ ಗಂಗಾಜಲದಲ್ಲಿ ತನ್ನ ದೇಹವನ್ನು ತೊಳೆಸಿಕೊಂಡಿದ್ದರಿಂದ ಅವಳ ಕಪ್ಪು ಬಣ್ಣವು ಹೋಗಿ ಬೆಳ್ಳಿಯಂತೆ ಕಾಂತಿಯುತವಾದ ಗೌರವ ವರ್ಣವನ್ನು ಪಡೆಯುತ್ತಾಳೆ. ಹೀಗಾಗಿ ಈ ದೇವಿಯನ್ನು ಗೌರಿ ಎಂಬುದಾಗಿ ಕರೆಯಲಾಗುತ್ತದೆ. ಪಾರ್ವತಿಯ ದೇಹವು ಕಪ್ಪು ಬಣ್ಣಕ್ಕೆ ತಿರುಗಿದಾಗ ಶಿವನು ಅವಳನ್ನು ಕಪ್ಪು ಕೌಶಿಕಿ ಎಂಬುದಾಗಿ ಕರೆದು ಸಂತೋಷಪಟ್ಟನಂತೆ. ನಂತರ ಪಾರ್ವತಿ ಮತ್ತೆ ತಪಸ್ಸನ್ನು ಮಾಡಿ ಗೌರವ ವರ್ಣವನ್ನು ಪಡೆದಳಂತೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಭಾದ್ರಪದ ಶುದ್ಧಿಯ ತೃತೀಯ ದಿನದಂದು ಪಾರ್ವತಿಯನ್ನು ಕಪ್ಪು ಬಣ್ಣ ಬಿಟ್ಟು ಗೌರವ ವರ್ಣಕ್ಕೆ ಪಡೆದ ದಿನಕ್ಕಾಗಿ ಅದರ ನೆನಪಿಗಾಗಿ ಸ್ವರ್ಣಗೌರಿ ವ್ರತವನ್ನು ಆಚರಿಸಲಾಗುತ್ತದೆ. ಆ ಗೌರಿ ಎಂಬ ಹೆಸರು ಅತ್ಯಂತ ಪ್ರಕಾಶಮಾನವಾದ ಸ್ವಚ್ಛವಾದ ಮೈಬಣ್ಣ, ಚಂದ್ರನಂತೆ ಒಳಪದವು ಎನ್ನುವುದನ್ನು ಪ್ರತಿಪಾದಿಸುತ್ತದೆ. ಮಹಾ ಎಂದರೆ ಶ್ರೇಷ್ಠ, ಗೌರಿ ಎಂದರೆ ಪ್ರಕಾಶಮಾನವಾದದ್ದು ಎಂದರ್ಥವಾಗಿದೆ. ದೇವಿ ಮಹಾಗೌರಿಯನ್ನು ಸಾಮಾನ್ಯವಾಗಿ 4 ಕೈಗಳಿಂದ ಚಿತ್ರಿಸಲಾಗಿದೆ. ಅವಳು ಬಿಳಿ ಎತ್ತಿನ ಮೇಲೆ ಸವಾರಿ ಮಾಡುತ್ತಾಳೆ. ಸಾಮಾನ್ಯವಾಗಿ ಬಿಳಿ ಬಟ್ಟೆಗಳನ್ನು ಧರಿಸುತ್ತಾಳೆ ಮತ್ತು ಅವಳು ಶಾಂತಿಯ ದೇವತೆ ಎಂಬುದಾಗಿಯೂ ಸಹ ಕರೆಯಲಾಗುತ್ತದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ. ಸ್ನೇಹಿತರೆ, ಮಹಾಗೌರಿಯ ಮೂಲ ಪುರಾಣ ಕಥೆಯ ಪ್ರಕಾರ ಶಂಭು ಮತ್ತು ನಿಶುಂಭ ಎಂಬ ರಾಕ್ಷಸರನ್ನು ಕನ್ಯೆ ಅಂದರೆ ಅವಿವಾಹಿತ ರೂಪವಾದ ಪಾರ್ವತಿ ಮಾತ್ರ ಕೊಲ್ಲಬಹುದು. ಆದ್ದರಿಂದ ಬ್ರಹ್ಮನ ಸಲಹೆಯಂತೆ ಶಿವನು ಪಾರ್ವತಿಯನ್ನು ಯಾವುದೇ ಕಾರಣವಿಲ್ಲದೆ ಕಾಳಿ ಕಾಳಿ ಎಂದು ಪದೇ ಪದೇ ಅಪಹಾಸ್ಯ ಮಾಡಿ ನಗುತ್ತಾನಂತೆ. ಆಗ ಅವನು ಆ ರೀತಿ ಕರೆದನೆಂದು ಕೀಟಲೆಯಿಂದ ಪಾರ್ವತಿಯು ಕೋಪಿತಗೊಂಡು ಅವಳು ಚಿನ್ನದ ಮೈಬಣ್ಣವನ್ನು ಪಡೆಯಲು ಬ್ರಹ್ಮನನ್ನು ಕುರಿತು ಕಠಿಣ ತಪಸ್ಸನ್ನು ಮಾಡುತ್ತಾಳಂತೆ. ಬ್ರಹ್ಮನು ಅವಳಿಗೆ ವರವನ್ನು ನೀಡಲು ಅಸಮರ್ಥತೆಯನ್ನು ವಿವರಿಸುತ್ತಾನೆ ಮತ್ತು ಅವಳು ತಪಸ್ಸನ್ನು ನಿಲ್ಲಿಸಲು ಶೃಂಗ ಮತ್ತು ನಿಶುಂಭ ಎಂಬ ರಾಕ್ಷಸರನ್ನು ಕೊಲ್ಲುವಂತೆ ವಿನಂತಿಸಿಕೊಳ್ಳುತ್ತಾನೆ. ಅದಕ್ಕೆ ಒಪ್ಪಿದಂಥ ಪಾರ್ವತಿ ದೇವಿಯು ಹಿಮಾಲಯದ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದಾಗ ಪಾರ್ವತಿಯು ಗಂಗಾ ನದಿಯನ್ನು ಪ್ರವೇಶಿಸಿದ ಕೂಡಲೇ ಅವಳ ಸ್ನಾನ ಮಾಡುವಾಗ ಅವಳ ಕಪ್ಪು ಬಣ್ಣದ ಚರ್ಮವು ಸಂಪೂರ್ಣವಾಗಿ ತೊಳೆಯಲ್ಪಟ್ಟು ಮತ್ತು ಅವಳು ಬಿಳಿ ವಸ್ತ್ರವನ್ನು ಧರಿಸಿ ಸುಂದರವಾದ ಚಿನ್ನದ ಮಹಿಳೆಯಾಗಿ ಹೊರಬರುತ್ತಾಳಂತೆ. ಆದ್ದರಿಂದಲೇ ಅವಳನ್ನು ಮಹಾಗೌರಿ ಎಂಬುದಾಗಿ ಕರೆಯಲಾಗುತ್ತದೆ. ಹಿಮಾಲಯದಲ್ಲಿ ತನ್ನನ್ನು ಪ್ರಾರ್ಥಿಸುತ್ತಿದ್ದ ದೇವತೆಗಳ ಮುಂದೆ ಅವಳು ಪ್ರತ್ಯಕ್ಷಳಾಗುತ್ತಾಳೆ. ನಂತರ ಅವಳು ತನ್ನ ಕಪ್ಪು ಕೌಶಿಕಿ ದುರ್ಗಿ ಎಂಬುದಾಗಿ ಪ್ರತಿಬಿಂಬಿಸುತ್ತಾಳೆ. ಹಾಗೆ ಶಂಭು ಮತ್ತು ನಿಶುಂಭ ಇಬ್ಬ ರಾಕ್ಷಸರನ್ನು ವಧಿಸಿ ದೇವತೆಗಳಿಗೆ ಮುಕ್ತಿ ಕೊಡಿಸಿ ಎಂಬುದಾಗಿ ಬೇಡಿಕೊಳ್ಳುತ್ತಾರೆ. ನಂತರ ಪಾರ್ವತಿ ದೇವಿಯು ದೇವರ ಕರುಣೆಯಿಂದಾಗಿ ಕಪ್ಪು ಬಣ್ಣಕ್ಕೆ ತಿರುಗಿ ಮತ್ತು ಕಾಳಿಕಾ ಎಂದು ಕರೆಯಲ್ಪಟ್ಟಳು. ನಂತರ ಅವಳು ಚಂಡಿಯಾಗಿ ಅಂದರೆ ರೂಪುಗೊಂಡು ರಾಕ್ಷಸ ದ್ರುಮಾಲೋಚನನ್ನು ಕೊಲ್ಲುತ್ತಾಳೆ. ಚಂಡಿಯ 3ನೇ ಕಣ್ಣಿನಿಂದ ಹೊರಬಂದಂತಹ ಚಾಮುಂಡ ಮತ್ತು ಮುಂಡ ಇಬ್ಬರನ್ನು ಕೊಲ್ಲುತ್ತಾಳೆ. ಚಂಡಿ ನಂತರ ರಕ್ತ ಬೀಜಾಸುರ ಮತ್ತು ಅವನ ತದ್ರೂಪಿಗಳನ್ನು ಕೊಂದು ಅವರ ರಕ್ತವನ್ನು ಸಹ ಕುಡಿಯುತ್ತಾಳಂತೆ. ಪಾರ್ವತಿ ಮತ್ತು ಕೌಶಿಕಿಯಾಗಿ ತಿರುಗಿ ಬಂದು ಶಂಭ ಮತ್ತು ನಿಶುಂಭ ಇಬ್ಬರನ್ನು ಕೊಲ್ಲುತ್ತಾಳೆ. ನಂತರ ಅವಳು ಮತ್ತೆ ಮಹಾಗೌರಿಯಾಗಿ ರೂಪುಗೊಳ್ಳುತ್ತಾಳಂತೆ. ಈ ರೀತಿ ಪಾರ್ವತಿಯು ಶಂಭು ಮತ್ತು ನಿಶುಂಭರನ್ನು ಕೊಂದಳು. ಆಕೆಗೆ ಶಿವಪುರಾಣದಲ್ಲಿ ಮಹಾಸರಸ್ವತಿ, ಅಂಬಿಕಾ ಮತ್ತು ದೇವಿ ಮಹಾತ್ಮೆ ಎಂಬ ಬಿರುದುಗಳನ್ನು ಸಹ ಹೊಂದಿದ್ದಾಳೆ. ತಾಯಿ ಗೌರಿಯು ಶಕ್ತಿ ಮತ್ತು ಮಾತೃದೇವತೆಯಾಗಿದ್ದು ದುರ್ಗಾ ಪಾರ್ವತಿ,
ಕಾಳಿ ಮತ್ತು ಇತರ ಹಲವು ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಅವಳು ಮಂಗಳಕರ, ಅದ್ಭುತ ಮತ್ತು ಕೆಟ್ಟ ಕಾರ್ಯಗಳನ್ನು ಮಾಡುವವರನ್ನು ಶಿಕ್ಷಿಸುವ ಮೂಲಕ ಒಳ್ಳೆಯ ಜನರನ್ನು ರಕ್ಷಿಸುತ್ತಾಳೆ. ತಾಯಿ ಗೌರಿ ಆಧ್ಯಾತ್ಮಿಕ ಅನ್ವೇಷಕರಿಗೆ ಜ್ಞಾನೋದಯವನ್ನು ಸಹ ನೀಡುತ್ತಾಳಂತೆ ಮತ್ತು ಮೋಕ್ಷವನ್ನು ನೀಡುವ ಮೂಲಕ ಪುನರ್ಜನ್ಮದ ಭಯವನ್ನು ಹೋಗಲಾಡಿಸುತ್ತಾಳೆ ಎಂಬುದಾಗಿ ಉಲ್ಲೇಖಿಸಲಾಗಿದೆ. ದೇವಿಯ ಮಂತ್ರವೆಂದರೆ ಓಂ ದೇವಿ ಮಹಾಗೌರಿ ನಮಃ ಎಂಬುದಾಗಿದೆ. ಸ್ನೇಹಿತರೆ, ನಿಮಗೂ ನಿಮ್ಮ ಕುಟುಂಬದವರಿಗೂ ತಾಯಿ ಮಹಾಗೌರಿಯ ಕೃಪೆ ಇರಲಿ ಎಂದು ಕೇಳುತ್ತಾ ನನ್ನ ಈ ದೇವಿಯ 8ನೇ ಅವತಾರವಾದ ಮಹಾಗೌರಿಯ ಕಥೆಯನ್ನು ಮುಗಿಸುತ್ತಿದ್ದೇನೆ. ಸ್ನೇಹಿತರೆ, ನನ್ನ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಎಂದು ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನನ್ನ ಧನ್ಯವಾದಗಳು.